ಹಲೋ ಎವ್ರಿವನ್, ನಮಸ್ಕಾರ. ಹೊಸ ವೀಡಿಯೋಗೆ ಎಲ್ಲರಿಗೂ ಸುಸ್ವಾಗತ. ಸೊ ಇವತ್ತಿನ ವೀಡಿಯೋ ಕಂಟೆಂಟ್ ಬಂದು ನಾನಿವತ್ತು ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ನಡೀತಾ ಇದೆ, ಅದನ್ನು ಕವರ್ ಮಾಡೋಣ ಅಂತ ಬಂದಿದ್ದೀನಿ. ಟೈಮ್ ಇವಾಗ ಸುಮಾರು 10:30 ಆಗಿರ್ಬೋದು. ಆಲ್ರೆಡಿ ಫುಲ್ಲು ಪೀಪಲ್ ಕ್ರೌಡ್ ಮಾತ್ರ ಸಕಾಲಾಗಿ ಕಾಣ್ತಾ ಇದೆ. ಇಲ್ಲಿ ಲೈಟಿಂಗ್ಸು ಎಲ್ಲ ಕಡೆನೂ. ಸೊ ಮಲ್ಲೇಶ್ವರಮಲ್ಲಿ ಆಲ್ರೆಡಿ ಕಡಲೆಕಾಯಿ ಪರಿಷೆ ಆಗಿತ್ತು ಒಂದು 2-3 ಡೇಸ್ ಬಿಫೋರು. ಅದನ್ನು ಕವರ್ ಮಾಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವತ್ತು ಬಸವನಗುಡಿಯಲ್ಲಿ ಕವರ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಒಂದು ಕ್ವಿಕ್ ವಾಕ್ ಥ್ರೂ ತೊಗೊಳ್ಳೋಣ. ಆಲ್ರೆಡಿ ಡಿನ್ನರೆಲ್ಲ ಆಗಿದೆ, ಇಲ್ಲೇನು ತಿನ್ನೋದಕ್ಕಾಗಲ್ಲ. ಬೇಗ ಬೇಗ ಎಲ್ಲ ಕವರ್ ಮಾಡ್ಕೊಂಡು ಹೋಗೋಣ ಅಂತ ನಾನು ಟ್ರೈ ಮಾಡ್ತೀನಿ. ಲೆಟ್ಸ್ ಗೋ. ರೋಡಲ್ಲೆಲ್ಲ ಲೈಟಿಂಗ್ಸ್ ಹಾಕಿ ಮೇಂಟೈನ್ ಮಾಡಿದ್ದಾರೆ ಫುಲ್ಲು. ಎಂಟ್ರಿ ಇಲ್ಲಿಂದ ಸ್ಟಾರ್ಟು. ಮೋಸ್ಟ್ಲಿ ಡೇ ಲೈಟಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸೋದೇನೋ, ಬಟ್ ಆದರೆ ಈವ್ನಿಂಗ್ ಬಂದರೆ ಲೈಟಿಂಗ್ಸ್ ಅದು ಬೇರೆ ಮಜಾ ಇರುತ್ತೆ. ನಾವು ಈ 7:30, 8ಗೆ ಹಂಗೆ ಬಂದಿದ್ರೆ ಫುಲ್ಲು ಕ್ರೌಡ್ ಇರೋದು. ಇವಾಗ ಒಂದು ಸ್ವಲ್ಪ ಕಮ್ಮಿ ಇದ್ದಾರೆ, ಆರಾಮಾಗಿ ಓಡಾಡೋದಕ್ಕಾದರೂ ಆಗ್ತದೆ ಕ್ಯಾಮ್ರಾ ಇಟ್ಕೊಂಡು. ಕಡಲೆಕಾಯಿ ಪರಿಷೆ ಅಂದರೆ ನಾನು ಬರೀ ಕಡಲೆಕಾಯಿಗಳು, ಆಮೇಲೆ ಕಡಲೆಕಾಯಿದು ಬೇರೆ ಬೇರೆ ಸ್ವೀಟ್ಸು, ಒಬ್ಬಟ್ಟು ಇದು ಮಾತ್ರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಫುಲ್ ಕಂಪ್ಲೀಟ್ ಜಾತ್ರೆನೇ ಇದೆ, ಎಲ್ಲ ಥರದ ಐಟಮ್ಸು ಇಟ್ಟಿದ್ದಾರೆ. ವೈಫ್ ಕಂಪ್ಲೇಂಟ್ ಮಾಡ್ತಾಯಿದ್ದಾರೆ, ಬೇಗ ಕರ್ಕೊಂಬರ್ಬೇಕಾಗಿತ್ತು, ನೆಮ್ಮದಿಗೆ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು, ಇವಾಗ ಫುಲ್ಲು ಟಯರ್ಡ್ ಆಗಿದ್ದೀರಿ, ಈ ಟೈಮಲ್ಲಿ ಕರ್ಕೊಂಬಂದಿದ್ದೀರಾ ಅಂತ. ಹಾರ್ಸ್ ರೈಡಿಂಗ್ ಮಾಡ್ತಾರ ಇಲ್ಲಿ. ಜನ ನಡೆಯೋದೇ ಕಷ್ಟ ಇದೆ, ಇಲ್ಲಿ ಕುದುರೆದು ಹೆಂಗೆ ಓಡಿಸ್ತಾರೋ. ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಸ್ಟ್ಯಾಚೂಸ್ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣ್ತದೆ. ಕ್ರೇಜಿ ವೈಬು, ಫುಲ್ಲು ಜಾತ್ರೆಗಳು. ಏನು ಎಲ್ಲ ಕಡೆ ಏನು ಇದೊಂದು ಐಟಮ್ ಮಿಸ್ಸಿಂಗ್ ಇದೆ ಅಂತ ಹೇಳೋಂಗಿಲ್ಲ. ಬಳೆಗಳಾಯಿತು, ಎಲ್ಲ ಲೇಡೀಸಿಗೆ ಬೇಕಾಗಿರೋ ಮೇಕಪ್ ಐಟಮ್ಸು ಪ್ರತಿಯೊಂದು ಇಟ್ಟಿದ್ದಾರೆ. ಕಡಲೆಕಾಯಿ ಪರಿಷೆ ಅಂದರೆ ಕಡಲೆಕಾಯಿ ಮಾತ್ರ ಅಲ್ಲ, ಬೇರೆ ಎಲ್ಲನೂ ಇದೆ. ವಿಸಿಟ್ ಮಾಡಿ, ಮಿಸ್ ಮಾಡಬೇಡಿ. ನೋಡಿ, ಹಿಂದೆ ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ ಚೆನ್ನಾಗಿ ಇದು ಮಾಡಿದ್ದಾರೆ. ಮೈಸೂರು ದಸರಾ ವೈಬ್ಸ್ ಕೊಡ್ತಾ ಇದೆ ಇದು ಫುಲ್ಲು. ಎಷ್ಟು ಗಂಟೆಯಿಂದ ಎಷ್ಟೊತ್ತು ಇರುತ್ತೆ ಸರ್ ಇದು ಫುಲ್ಲು? ಇದು ಟೈಮಿಂಗ್ಸು ಇನ್ನೊಂದು 10 ನಿಮಿಷದಲ್ಲಿ ಕ್ಲೋಸ್ ಆಗುತ್ತಾ? ಬೆಳಿಗ್ಗೆ ಏನಾರು ಜನ ಹೆಂಗೆ ಬರುತ್ತೋ ಕ್ರೌಡ್ ಅದ್ರ ಮೇಲೆ ಆನ್ ಮಾಡ್ತಾರೆ. ಓಕೆ, ಸಂಜೆ ಒಂದು 6 ಗಂಟೆಗೆ ಓಪನ್ ಆಗುತ್ತಾ? ಓಕೆ, ಮಾಮೂಲಿ ರನ್ನಿಂಗ್ ಇರುತ್ತೆ, ಒಂದ್ಸಲ ಆನ್ ಆಗ್ಬಿಟ್ರೆ ರನ್ನಿಂಗ್ ಇರುತ್ತೆ. ಬಟ್ ಕ್ರೌಡ್ ಬಂದಂಗೆ ಇರುತ್ತೆ. ನಾಳೆ ಕಡೆ ಕಾರ್ತಿಕ್ ಸೋಮವಾರ ಆಯ್ತಲ್ಲ. ಓಕೆ, ಸೊ ಇವಾಗ ಇನ್ನೊಂದು 10-15 ನಿಮಿಷ ಕ್ಲೋಸ್ ಆಗ್ಬಿಡುತ್ತಾ? ಜನ ಖಾಲಿ ಆಗುತ್ತೆ. ಓಕೆ, ಇಲ್ಲೇ ರಸ್ ಆಗ್ಬಿಟ್ಟಿದ್ರು ಜನ ಖಾಲಿ ಅವರು, ಹಾಗಾಗಿ ಬೇಗನೆ ಆಫ್ ಮಾಡಿ. ಓಕೆ, ಅಲ್ಲೆಲ್ಲ ರೋಡೆಲ್ಲ ಕ್ಲೋಸ್ ಆಗ್ತಾ ಇದೆ. ಹಾಂ, ಜನ ಹೋದ್ಮೇಲೆ ಆಫ್ ಮಾಡಿ. ಓಕೆ. ಸೊ ಅಪ್ರಾಕ್ಸಿಮೇಟ್ ಒಂದು 11-11:30 ಅಷ್ಟೊತ್ತು ಕ್ಲೋಸ್ ಆಗಿಬಿಡುತ್ತೆ. ಜನ ಹೆಂಗಿರ್ತಾರೆ, ಕ್ರೌಡ್ ಹೆಂಗಿರುತ್ತೆ ಅದ್ರ ಮೇಲಂತೆ. ಸೊ ಕ್ರೌಡ್ ಇವಾಗ ಕಮ್ಮಿ ಆಗ್ತಾ ಇದ್ದಾರೆ ಅಂತ ಇದ್ದಾರೆ. ನಾವು ಇದನ್ನೇ ಹೆವಿ ಕ್ರೌಡ್ ಅಂತ ಇದ್ದೀರಿ. ಸೊ ಇನ್ನೂ ಒಂದು 1/2 hour 1 hour ಮುಂಚೆ ಬಂದಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಅಂತ ಕಾಣುತ್ತೆ. 11:15 ಇವಾಗ ಎಕ್ಸಾಕ್ಟಿಗೆ. ಸೊ ಇನ್ನೂ ಎಲ್ಲ ಓಪನ್ ಇದೆ. ಪೊಲೀಸವರೆಲ್ಲ ಕ್ಲೋಸ್ ಮಾಡಿಸ್ಕೊಂಡು ಬರ್ತಾ ಇದ್ದಾರೆ. ಬಟ್ ಈ ಲೆವೆಲಿಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಇದು ಫ್ಲವರ್ ಮಾರ್ಕೆಟ್ ಥರ ಇದೆ. ಇಲ್ಲಿ ಫುಲ್ಲು ಎಲ್ಲ ಆರ್ಟಿಫಿಷಿಯಲ್ ಫ್ಲವರ್ಸೇ, ಬಟ್ ಸಖತ್ತಾಗಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ಇದ್ದೀರಾ ಅಂದರೆ ಮಿಸ್ ಮಾಡ್ದಿರಾ ಬಂದು ವಿಸಿಟ್ ಮಾಡಿ. ಯಾಕಂದರೆ ಇಯರ್ಲಿ ಒನ್ಸ್ ಮಾತ್ರ ಬರೋದು ಇದು. ಮಲ್ಲೇಶ್ವರಮಲ್ಲಿ ಇವಾಗಿನ ಆಗಿತ್ತು ರೀಸೆಂಟಾಗಿ, ಇವಾಗ ಬಸವನಗುಡಿಯಲ್ಲಿ ನಡೀತಾ ಇದೆ. ಇನ್ನೂ ಒಂದು 2-3 ಡೇಸ್ ಇರುತ್ತೆ. ಮಿಸ್ ಮಾಡ್ದಿರಾ ಬಂದು ಕವರ್ ಮಾಡ್ಕೊಂಡು ಹೋಗಿ. ಸೊ ಬಸವನಗುಡಿ ಕಡಲೆಕಾಯಿ ಪರಿಷೆನ ಸುಮ್ಮನೆ ಒಂದು ಓವರ್ವ್ಯೂ ಲುಕ್ ಕೊಟ್ಟಿದ್ದೀನಿ. ನೀವು ಇಲ್ಲಿ ಬಂದು ಇಲ್ಲಿ ಲೈವಿಗೆ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡಿ, ತುಂಬ ಚೆನ್ನಾಗಿದೆ.
ಸೊ ವಿಡಿಯೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ನಿಮ್ಗೆ ಅನಿಸಿದೆ ಅಂದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಪ್ರಾಕ್ಸಿ ಲೈಫ್